Formation of negative sentences in present perfect and present perfect continuous. ಪೂರ್ಣ ವರ್ತಮಾನ ಕಾಲ ಹಾಗೂ ತಾತ್ಕಾಲಿಕ ಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳ ರಚನೆ. ಸ್ನೇಹಿತರೆ, ಇದು ಇಂದು ನಾವು ಕಲಿಯುವಂತಹ ಟಾಪಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್. ನಿಮ್ಮೆಲ್ಲರ ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಫ್ರೆಂಡ್ಸ್, ಆಸ್ ಐ ಟೋಲ್ಡ್ ಯು ಅರ್ಲಿಯರ್ ಆ್ಯಂಡ್ ಆಫನ್, ಈಗಾಗಲೇ ನಾನು ಹಲವು ಬಾರಿ ಹೇಳಿದಂತೆ ಸಿಂಪಲ್ ಪ್ರೆಸೆಂಟ್ ಸಾಮಾನ್ಯ ವರ್ತಮಾನ ಕಾಲ ಹಾಗೂ ಸಿಂಪಲ್ ಪಾಸ್ಟ್ ಸಾಮಾನ್ಯ ಭೂತಕಾಲ, ಈ ಎರಡನ್ನು ಹೊರತುಪಡಿಸಿ ಉಳಿದೆಲ್ಲ ಕಾಲಗಳಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡೋದು ಬಹಳ ಸುಲಭ. ಸೊ ಫ್ರೆಂಡ್ಸ್, ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಫಾರ್ಮೇಷನ್ ಆಫ್ ನೆಗೆಟಿವ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಮೊದಲು ಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಆಸ್ ವಿ ನೋ ವೆಲ್, ವಿ ಫೈಂಡ್ helping verbs has and have in present perfect. ಪ್ರೆಸೆಂಟ್ ಪರ್ಫೆಕ್ಟ್ ಪೂರ್ಣ ವರ್ತಮಾನ ಕಾಲದಲ್ಲಿ ನಾವು ಬಳಸಬಹುದಾದಂತಹ ಸಹಾಯಕ ಕ್ರಿಯಾಪದಗಳು ಹ್ಯಾಸ್ ಮತ್ತು ಹ್ಯಾವ್. ಆ್ಯಂಡ್ ಅಲಾಂಗ್ ವಿತ್ ದೀಸ್ ಹೆಲ್ಪಿಂಗ್ ವರ್ಬ್ಸ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್, ದಟ್ ಈಸ್ ವರ್ಬ್ 3. ಈ ಎರಡು ಸಹಾಯಕ ಕ್ರಿಯಾಪದಗಳೊಂದಿಗೆ ನಾವು ಕ್ರಿಯಾಪದದ ಭೂತ ಕೃದ್ವಾಚಕ ರೂಪವನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಇದನ್ನು ಉಪಯೋಗಿಸಬೇಕಾಗುತ್ತದೆ. ಅಗೇನ್ ಯು ಗೋ ಥ್ರೂ ದ ಸಿಂಬಾಲಿಕ್ ಚಾರ್ಟ್ ಗಿವನ್ ಹಿಯರ್. ಹಿಯರ್ ದ ಹೆಲ್ಪಿಂಗ್ ವರ್ಬ್ ಹ್ಯಾವ್, HAVE, ಹ್ಯಾವ್ ಈಸ್ ಯೂಸ್ಡ್ ಫಾರ್ ಫಸ್ಟ್ ಪರ್ಸನ್ ಸಿಂಗುಲರ್, ಫಸ್ಟ್ ಪರ್ಸನ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗುಲರ್, ಸೆಕೆಂಡ್ ಪರ್ಸನ್ ಪ್ಲೂರಲ್, ಥರ್ಡ್ ಪರ್ಸನ್ ಪ್ಲೂರಲ್. ಐ ಮೀನ್ I, we, you and they. ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನ, ದ್ವಿತೀಯ ಪುರುಷ ಏಕವಚನ ಮತ್ತು ಬಹುವಚನ ಹಾಗೂ ತೃತೀಯ ಪುರುಷ ಬಹುವಚನಕ್ಕೆ ಮಾತ್ರ ನಾವು ಹ್ಯಾವ್ ಅನ್ನುವಂತಹ ಸಹಾಯಕ ಕ್ರಿಯಾಪದವನ್ನು ಬಳಸುತ್ತೇವೆ. ಅಂದರೆ ಐ, ವಿ, ಯು ದೇ ಇವುಗಳಿಗೆ ಹ್ಯಾವ್ ಸಹಾಯಕ ಕ್ರಿಯಾಪದ. ಸಿಂಗುಲರ್ ಥರ್ಡ್ ಪರ್ಸನ್ಸ್, I mean he, she, it are added with helping verb has. ಏಕವಚನ ತೃತೀಯ ಪುರುಷಗಳಾದ he, she ಮತ್ತು it ಇವುಗಳಿಗೆ ಹ್ಯಾಸ್ ಸಹಾಯಕ ಕ್ರಿಯಾಪದವನ್ನು ಬಳಸುತ್ತೇವೆ. ದೆನ್ ಕಾಮನ್ ಫಾರ್ ಆಲ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್, ದಟ್ ಈಸ್ ವರ್ಬ್ 3. ಇವುಗಳೆಲ್ಲವುಗಳಿಗೂ ಸಾಮಾನ್ಯವಾಗಿ ಪ್ರಧಾನ ಕ್ರಿಯಾಪದದ ಭೂತ ಕೃದ್ವಾಚಕ ರೂಪವನ್ನು ವರ್ಬ್ 3 ಇದನ್ನು ಉಪಯೋಗಿಸುತ್ತೇವೆ. ಈಗ ಇದನ್ನೇ ನಕಾರಾತ್ಮಕ ವಾಕ್ಯವನ್ನಾಗಿ ಬದಲಾಯಿಸಬೇಕಾದರೆ ಸಹಾಯಕ ಕ್ರಿಯಾಪದ ಮತ್ತು ಪ್ರಧಾನ ಕ್ರಿಯಾಪದದ ಭೂತ ಕೃದ್ವಾಚಕ ರೂಪದ ನಡುವೆ ನಾಟ್ ಅನ್ನುವಂತಹ ಶಬ್ದವನ್ನು ಇಡಬೇಕು. ದೆನ್ ದ ಚಾರ್ಟ್ ವಿಲ್ ಬಿ ಐ, ವಿ, ಯು ದೇ, ಹೆಲ್ಪಿಂಗ್ ವರ್ಬ್ ಹ್ಯಾವ್, he, she, it, helping verb has. Common for all is not and verb 3. ಅರ್ಥ ಆಯ್ತಲ್ಲ? ಅಂದರೆ ಐ, ವಿ, ಯು ದೇ ಇವುಗಳಿಗೆ ಹ್ಯಾವ್ ಸಹಾಯಕ ಕ್ರಿಯಾಪದವನ್ನು, he, she, it ಇವುಗಳಿಗೆ ಹ್ಯಾಸ್ ಸಹಾಯಕ ಕ್ರಿಯಾಪದವನ್ನು ಬಳಸುತ್ತೇವೆ. ಎಲ್ಲದಕ್ಕೂ ಸಾಮಾನ್ಯವಾಗಿ ನಾಟ್ ಮತ್ತು ಕ್ರಿಯಾಪದದ ಭೂತ ಕೃದ್ವಾಚಕ ರೂಪ ವರ್ಬ್ 3 ಇದನ್ನು ಇಟ್ಟರೆ ಪೂರ್ಣ ವರ್ತಮಾನ ಕಾಲದಲ್ಲಿ ಒಂದು ನಕಾರಾತ್ಮಕ ವಾಕ್ಯ ರಚನೆಯಾಗುತ್ತೆ. ಸೊ ನೌ ಲೆಟ್ ಅಸ್ ಟ್ರೈ ಸಮ್ ಸೆಂಟೆನ್ಸಸ್ ಹಿಯರ್. ಫಸ್ಟ್ ವಿ ಶಾಲ್ ಗೋ ಥ್ರೂ ದ ಪಾಸಿಟಿವ್ ಸೆಂಟೆನ್ಸಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್. ಮೊದಲು ಪೂರ್ಣ ವರ್ತಮಾನ ಕಾಲದಲ್ಲಿರುವ ಸಕಾರಾತ್ಮಕ ವಾಕ್ಯಗಳನ್ನು ನೋಡೋಣ. ದೆನ್ ವಿ ಶಾಲ್ ಟ್ರೈ ಟು ಕನ್ವರ್ಟ್ ದೆಮ್ ಇಂಟು ನೆಗೆಟಿವ್ ಸೆಂಟೆನ್ಸ್. ನಂತರ ಅವುಗಳನ್ನು ನಕಾರಾತ್ಮಕ ವಾಕ್ಯಗಳನ್ನಾಗಿ ಬದಲಾಯಿಸಲು ಪ್ರಯತ್ನಿಸೋಣ. ದ ಆರ್ಗನೈಸರ್ಸ್ ಹ್ಯಾವ್ ಬಿಗನ್ ದ ಫಂಕ್ಷನ್ ಆಟ್ 10 AM. ಸಂಘಟಕರು ಸಮಾರಂಭವನ್ನು ಮುಂಜಾನೆ 10 ಗಂಟೆಗೆ ಆರಂಭಿಸಿದ್ದಾರೆ. ದ ಸ್ನೇಕ್ ಹ್ಯಾಸ್ ಬೈಟನ್ ದ ಡಿಯರ್. ಹಾವು ಜಿಂಕೆಯನ್ನು ಕಚ್ಚಿದೆ. ದ ಪರ್ಸನ್ ಹ್ಯಾಸ್ ಡ್ರಿವನ್ ದ ಕಾರ್ ಫಾಸ್ಟ್. ಆ ವ್ಯಕ್ತಿಯು ಕಾರನ್ನು ಬಹಳ ವೇಗವಾಗಿ ಓಡಿಸಿದ್ದಾನೆ. ಐ ಹ್ಯಾವ್ ನೋನ್ ಎವ್ರಿಥಿಂಗ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದೇನೆ.
He has given money to his friend. ಅವನು ತನ್ನ ಸ್ನೇಹಿತನಿಗೆ ಹಣವನ್ನು ಕೊಟ್ಟಿದ್ದಾನೆ. The students have gone on a long tour. ವಿದ್ಯಾರ್ಥಿಗಳು ದೀರ್ಘ ಪ್ರಯಾಣದ ಮೇಲೆ ಹೋಗಿದ್ದಾರೆ. The lady has mistaken my words. ಆ ಮಹಿಳೆ ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾಳೆ. The boy has rung the school bell. ಆ ಬಾಲಕನು ಶಾಲೆಯ ಗಂಟೆಯನ್ನು ಬಾರಿಸಿದ್ದಾನೆ. You have seen many birds in the zoo. ನೀನು ಪ್ರಾಣಿ ಸಂಗ್ರಹಾಲಯದಲ್ಲಿ ಅನೇಕ ಪಕ್ಷಿಗಳನ್ನು ನೋಡಿದ್ದಿ. The thieves have stolen valuables from your house. ಕಳ್ಳರು ನಿನ್ನ ಮನೆಯಿಂದ ಅನೇಕ ಮೌಲ್ಯಯುತ ವಸ್ತುಗಳನ್ನು ಕದ್ದಿದ್ದಾರೆ. We shall try to convert the same sentences into negative sentences here. The organizers have begun the function at 10 a.m. ಸಂಘಟಕರು ಮುಂಜಾನೆ 10 ಗಂಟೆಗೆ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಈಗ ನಾವು ಇದನ್ನು ಸಂಘಟಕರು ಮುಂಜಾನೆ 10 ಗಂಟೆಗೆ ಕಾರ್ಯಕ್ರಮವನ್ನು ಆರಂಭಿಸಿದ್ದಿಲ್ಲ ಅಂತ ಹೇಳಬೇಕು. So, according to the symbolic chart, the negative sentence will be, the organizers have not begun the function at 10 a.m. The snake has bitten the deer. The snake hasn't or has not bitten the deer. The person has driven the car fast. The person hasn't or has not driven the car fast. I have known everything about you. I have not known everything about you. ನಾನು ನಿನ್ನ ಬಗ್ಗೆ ಏನನ್ನೂ ತಿಳಿದಿಲ್ಲ. He has given money to his friend. He hasn't given money to his friend. ಅವನು ತನ್ನ ಸ್ನೇಹಿತನಿಗೆ ಹಣವನ್ನು ಕೊಟ್ಟಿಲ್ಲ. The students have gone on a long tour. The students haven't gone on a long tour. ವಿದ್ಯಾರ್ಥಿಗಳು ದೀರ್ಘ ಪ್ರಯಾಣದ ಮೇಲೆ ಹೋಗಿಲ್ಲ. The lady has mistaken my words. The lady hasn't mistaken my words. ಆ ಮಹಿಳೆ ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿಲ್ಲ. The boy has rung the school bell. The boy hasn't rung the school bell. ಆ ಬಾಲಕನು ಶಾಲೆಯ ಗಂಟೆಯನ್ನು ಬಾರಿಸಿಲ್ಲ. You have seen many birds in the zoo. You haven't seen many birds in the zoo. ನೀನು ಪ್ರಾಣಿ ಸಂಗ್ರಹಾಲಯದಲ್ಲಿ ಅನೇಕ ಪಕ್ಷಿಗಳನ್ನು ನೋಡಿಲ್ಲ. The thieves have stolen valuables from your house. The thieves haven't stolen valuables from your house. ಕಳ್ಳರು ನಿನ್ನ ಮನೆಯಿಂದ ಅಮೂಲ್ಯ ವಸ್ತುಗಳನ್ನು ಕದ್ದಿಲ್ಲ. See friends, this is the way how to form negative sentences in present perfect. Now we shall try the same sentences in present perfect continuous. Here the helping verbs to be used are have been and has been, and present form of the verb is to be added with ing. ಇಲ್ಲಿ ನಾವು have been ಮತ್ತು has been ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕಾಗುತ್ತದೆ. ಅದರೊಂದಿಗೆ ಕ್ರಿಯಾಪದದ ಮೂಲ ರೂಪಕ್ಕೆ ಅಂದರೆ ವರ್ಬ್ 1 ಇದಕ್ಕೆ ing ಪ್ರತ್ಯಯವನ್ನು ಸೇರಿಸಬೇಕಾಗುತ್ತದೆ. Here we find slight difference during formation of negative sentences in present perfect continuous. The helping verbs here are have been and has been. Not is inserted in between has and been, also have and been. ತಾತ್ಕಾಲಿಕ ಪೂರ್ಣ ವರ್ತಮಾನ ಕಾಲದಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ನಾವು ಕಾಣುವಂತಹ ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಸಹಾಯಕ ಕ್ರಿಯಾಪದಗಳಲ್ಲಿ ಹ್ಯಾಸ್ ಮತ್ತು ಬೀನ್ ನಡುವೆ ಹಾಗೂ ಹ್ಯಾವ್ ಮತ್ತು ಬೀನ್ ನಡುವೆ ನಾಟ್ ಅನ್ನುವಂತಹ ನಕಾರಾತ್ಮಕ ಶಬ್ದವನ್ನು ಸೇರಿಸಲಾಗುತ್ತದೆ. ಸೊ ಡೈರೆಕ್ಟ್ಲಿ ವಿ ಶಾಲ್ ಕಮ್ ಟು ದ ಸೇಮ್ ಸೆಂಟೆನ್ಸಸ್ ಆ್ಯಂಡ್ ಕನ್ವರ್ಟ್ ದೆಮ್ ಇಂಟು ನೆಗೆಟಿವ್. ಫಸ್ಟ್ ಒನ್, ದ ಆರ್ಗನೈಸರ್ಸ್ ಹ್ಯಾವ್ ಬೀನ್ ಬಿಗಿನಿಂಗ್ ದ ಫಂಕ್ಷನ್. ಸಂಘಟಕರು ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಇದ್ದಾರೆ. ದ ಆರ್ಗನೈಸರ್ಸ್ ಹ್ಯಾವ್ ನಾಟ್ ಬೀನ್ ಬಿಗಿನಿಂಗ್ ದ ಫಂಕ್ಷನ್. ಸಂಘಟಕರು ಕಾರ್ಯಕ್ರಮವನ್ನು ಆರಂಭಿಸುತ್ತಾ ಇಲ್ಲ. ದ ಸ್ನೇಕ್ ಹ್ಯಾಸ್ ಬೀನ್ ಬೈಟಿಂಗ್ ದ ಡಿಯರ್. ಹಾವು
ಜಿಂಕೆಯನ್ನು ಕಚ್ಚುತ್ತಾ ಇದೆ. ದ ಸ್ನೇಕ್ ಹ್ಯಾಸ್ ನಾಟ್ ಬೀನ್ ಬೈಟಿಂಗ್ ದ ಡಿಯರ್. ಹಾವು ಜಿಂಕೆಯನ್ನು ಕಚ್ಚುತ್ತಾ ಇಲ್ಲ. ದ ಪರ್ಸನ್ ಹ್ಯಾಸ್ ಬೀನ್ ಡ್ರೈವನ್ ದ ಕಾರ್ ಫಾಸ್ಟ್. ಆ ವ್ಯಕ್ತಿಯು ಕಾರನ್ನು ವೇಗವಾಗಿ ಓಡಿಸುತ್ತಾ ಇದ್ದಾನೆ. ದ ಪರ್ಸನ್ ಹ್ಯಾಸ್ ನಾಟ್ ಬೀನ್ ಡ್ರೈವಿಂಗ್ ದ ಕಾರ್ ಫಾಸ್ಟ್. ಆ ವ್ಯಕ್ತಿಯು ಕಾರನ್ನು ವೇಗವಾಗಿ ಓಡಿಸುತ್ತಾ ಇಲ್ಲ. ಐ ಹ್ಯಾವ್ ಬೀನ್ ನೋಯಿಂಗ್ ಎವ್ರಿಥಿಂಗ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಪ್ರತಿಯೊಂದನ್ನು ತಿಳಿಯುತ್ತಾ ಇದ್ದೇನೆ. ಐ ಹ್ಯಾವ್ ನಾಟ್ ಬೀನ್ ನೋಯಿಂಗ್ ಎವ್ರಿಥಿಂಗ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಪ್ರತಿಯೊಂದನ್ನು ತಿಳಿಯುತ್ತಾ ಇಲ್ಲ. ಹಿ ಹ್ಯಾಸ್ ಬೀನ್ ಗಿವಿಂಗ್ ಮನಿ ಟು ಹಿಸ್ ಫ್ರೆಂಡ್. ಅವನು ತನ್ನ ಸ್ನೇಹಿತನಿಗೆ ಹಣವನ್ನು ಕೊಡುತ್ತಾ ಇದ್ದಾನೆ. ಹಿ ಹ್ಯಾಸ್ ನಾಟ್ ಬೀನ್ ಗಿವಿಂಗ್ ಮನಿ ಟು ಹಿಸ್ ಫ್ರೆಂಡ್. ಅವನು ತನ್ನ ಸ್ನೇಹಿತನಿಗೆ ಹಣವನ್ನು ಕೊಡುತ್ತಾ ಇಲ್ಲ. ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಗೋಯಿಂಗ್ ಆನ್ ಎ ಲಾಂಗ್ ಟ್ರಿಪ್. ವಿದ್ಯಾರ್ಥಿಗಳು ಸುದೀರ್ಘ ಪ್ರಯಾಣದ ಮೇಲೆ ಹೋಗುತ್ತಾ ಇದ್ದಾರೆ. ದ ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ಬೀನ್ ಗೋಯಿಂಗ್ ಆನ್ ಎ ಲಾಂಗ್ ಟ್ರಿಪ್. ವಿದ್ಯಾರ್ಥಿಗಳು ದೀರ್ಘ ಪ್ರಯಾಣದ ಮೇಲೆ ಹೋಗುತ್ತಾ ಇಲ್ಲ. ದ ಲೇಡಿ ಹ್ಯಾಸ್ ಬೀನ್ ಮಿಸ್ಟೇಕಿಂಗ್ ಮೈ ವರ್ಡ್ಸ್. ಆ ಮಹಿಳೆಯು ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾ ಇದ್ದಾಳೆ. ದ ಲೇಡಿ ಹ್ಯಾಸ್ ನಾಟ್ ಬೀನ್ ಮಿಸ್ಟೇಕಿಂಗ್ ಮೈ ವರ್ಡ್ಸ್. ಆ ಮಹಿಳೆಯು ನನ್ನ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾ ಇಲ್ಲ. ಬಾಯ್ ಹ್ಯಾಸ್ ಬೀನ್ ರಿಂಗಿಂಗ್ ದ ಸ್ಕೂಲ್ ಬೆಲ್. ಆ ಬಾಲಕ ಶಾಲೆಯ ಗಂಟೆಯನ್ನು ಬಾರಿಸುತ್ತಾ ಇದ್ದಾನೆ. ದ ಬಾಯ್ ಹ್ಯಾಸ್ ನಾಟ್ ಬೀನ್ ರಿಂಗಿಂಗ್ ದ ಸ್ಕೂಲ್ ಬೆಲ್. ಯು ಹ್ಯಾವ್ ಬೀನ್ ಸೀಯಿಂಗ್ ಮೆನಿ ಬರ್ಡ್ಸ್ ಇನ್ ದ ಝೂ. ನೀನು ಪ್ರಾಣಿ ಸಂಗ್ರಹಾಲಯದಲ್ಲಿ ಅನೇಕ ಪಕ್ಷಿಗಳನ್ನು ನೋಡುತ್ತಾ ಇರುವಿ. ಯು ಹ್ಯಾವ್ ನಾಟ್ ಬೀನ್ ಸೀಯಿಂಗ್ ಮೆನಿ ಬರ್ಡ್ಸ್ ಇನ್ ದ ಝೂ. ನೀನು ಪ್ರಾಣಿ ಸಂಗ್ರಹಾಲಯದಲ್ಲಿ ಅನೇಕ ಪಕ್ಷಿಗಳನ್ನು ನೋಡುತ್ತಾ ಇಲ್ಲ. ದ ಥೀವ್ಸ್ ಹ್ಯಾವ್ ಬೀನ್ ಸ್ಟೀಲಿಂಗ್ ವ್ಯಾಲ್ಯೂಯಬಲ್ ಫ್ರಾಮ್ ಯುವರ್ ಹೌಸ್. ಕಳ್ಳರು ನಿನ್ನ ಮನೆಯಿಂದ ಅಮೂಲ್ಯ ವಸ್ತುಗಳನ್ನು ಕದಿಯುತ್ತಾ ಇದ್ದಾರೆ. ದ ಥೀವ್ಸ್ ಹ್ಯಾವ್ ನಾಟ್ ಬೀನ್ ಸ್ಟೀಲಿಂಗ್ ವ್ಯಾಲ್ಯೂಯಬಲ್ಸ್ ಫ್ರಾಮ್ ಯುವರ್ ಹೌಸ್. ಕಳ್ಳರು ನಿಮ್ಮ ಮನೆಯಿಂದ ಅಮೂಲ್ಯ ವಸ್ತುಗಳನ್ನು ಕದಿಯುತ್ತಾ ಇಲ್ಲ. See friends, this is the way how to form negative sentences in present perfect continuous. Friends, I hope you have understood it very well. In the next video, we shall have the formation of negative sentences in 4 types of past tense. ಸ್ನೇಹಿತರೆ, ಈ ಟಾಪಿಕನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಭೂತಕಾಲದ 4 ಪ್ರಕಾರಗಳಲ್ಲಿ ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನೋಡೋಣ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್, ಲೈಕ್ ಆಲ್ ದ ವಿಡಿಯೋಸ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.